ಸತಿಗೆ ಷೋಡಶದ ಋತು ಸಮಯ ಏಕಾದಶಿ. ಮತ್ತೊಮ್ಮೆ ಯಕ್ಷಧ್ರುವತಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೂ ಸ್ವಾಗತ ಸರ್. ಒಂದಷ್ಟು ನಿಮ್ಮ ವಿಚಾರವನ್ನ ಮಾತಾಡ್ತಾ ಇದ್ವಿ. ಈ ಒಂದು ದೇವಿ ಪಾತ್ರವನ್ನ ನಿಭಾಯಿಸುವಂತದ್ದು ರಂಗಸ್ಥಳಕ್ಕೆ ಹೋಗುವ ಮುಂಚೆ ನಿಮ್ಮ ಒಂದು ನಂಬಿಕೆ ಅಥವಾ ವಿಧಿವಿಧಾನ ಹೇಗಿರ್ತದೆ ಅಂತ? ನಂಬಿಕೆ ಅಂತ ಹೇಳಿದರೆ, ಈಗ ಮೊದಲಿನವರು ಮಾಡ್ತಾಯಿದ್ರೆ ಹಾಗೆ ಅದೇ ರೀತಿಯಾಗಿ ನಾನು ಕೂಡ ಮುಂದುವರಿತಾ ಬಂದದ್ದು. ಈಗ ನನಗಿಂತ ಮೊದಲು ನಾನೀಗ ಮೇಳಕ್ಕೆ ಸೇರುವಾಗ 1ನೇ ಮೇಳದಲ್ಲಿ ಬೋಳಂತೂರು ಜಯರಾಮ್ ಶೆಟ್ಟಿ ಅವರು ಪ್ರಧಾನ ಸನ್ನಿವೇಶ ಮಾಡ್ತಾಯಿದ್ರು, ದೇವಿ ಪಾತ್ರ ಮಾಡ್ತಾಯಿದ್ದವರು. ಅವರನ್ನು ನೋಡಿ ಅವರ ಜೊತೆಗೆ ಅವರಲ್ಲೆಲ್ಲ ಕೇಳಿ ಅಭ್ಯಾಸ ಮಾಡಿಕೊಳ್ತಾ ಇದ್ದೆ. ಅವರು ಕೂಡ ಹಾಗೆ. ಈಗ ದೇವಮಾತ್ಮೆ ಎಲ್ಲ ಇರುವಾಗ ಮಾಂಸಾಹಾರಿ ಯಾವುದೋ ತಿಂತಾ ಇರಲಿಲ್ಲ. ದೇವಮಾತ್ಮೆ, ಕ್ಷೇತ್ರ ಮಾತ್ಮೆ, ಮತ್ತು ಲಲಿತೋಪಖ್ಯಾನ, ಕೊಲ್ಲೂರು ಕ್ಷೇತ್ರ ಮಾತ್ಮೆ, ಹೀಗೆ ಅಂಥ ಪ್ರಸಂಗಗಳಿಗೆ ಅವರು ನಾನು ಜನ ತಿನ್ನೋದಿಲ್ಲ. ಹಾಗೆ ಮತ್ತೆ ಅವರು ಇಡೀ 6 ತಿಂಗಳು ಇಡೀ ಬಿಡ್ತಾಯಿದ್ರು, ತಿನ್ನೋದೇ ಇಲ್ಲ. ಈಗ ಅವರು ತಿನ್ನೋದೇ ಇಲ್ಲ, ನಾನ್ ವೆಜ್ ತಿನ್ನೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ನಾನು ಅದೇ ರೀತಿ ಈಗ ದೇವಿ ಪಾತ್ರ ಈಗ ಮೈನ್ ಸ್ತ್ರೀವೇಷ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ನಂತರ, ದೇವಿ ಪಾತ್ರ ಮಾಡಿದ ನಂತರ ನಾನು ಕೂಡ ಹಾಗೆ. ಈಗ ದೇವಿ ಮಾತ್ಮೆ ಇದ್ದರೆ, ಕ್ಷೇತ್ರ ಮಾತ್ಮೆ, ಲಲಿತೋಪಖ್ಯಾನ ಮತ್ತು ಕೊಲ್ಲೂರು ಕ್ಷೇತ್ರ ಇಂಥ ಪ್ರಸಂಗಗಳು ಬಂದರೆ ನಾನ್ ವೆಜ್ ಅಂತೀನಿ. ಈಗ ಹೆಚ್ಚಾಗಿ ಮೇಳದಲ್ಲಿ ಮನೆಗೆ ಹೋದರೆ ಮಾತ್ರ ತಿನ್ನಲಿಕ್ಕೆ, ಮತ್ತು ಹೊರಗಡೆಗೆಲ್ಲ ಹೋಗೋದು ನಾನು ಭಾರಿ ಕಡಿಮೆ. ಹಾಗೆ ತಿನ್ನಲಿಕ್ಕೆ ಸಿಗೋದೇ ಇಲ್ಲ ಈಗ, ಯಾವಾಗಲೂ ಸಸ್ಯಾಹಾರಿ ಇರ್ತೇನೆ. ಅದೊಂದು ನಂಬಿಕೆ ನಮಗೆ. ಹಾಗೆ ತಿನ್ನಬಾರ್ದು ಅಂತ ಏನೋ ಕಡ್ಡಾಯ ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ, ಆದರೆ ನಾವೊಂದು ಹಾಗೆ ಇರ್ತೇವೆ ಅಂತ. ನಮಗೆ ಅದು ಇಷ್ಟ ಆದರೂ ಸರಿಯಾಗೋದಿಲ್ಲ, ತಿನ್ನಬೇಕು ಅಂತ ಆಗೋದಿಲ್ಲ. ಹೌದು. ದೇವಿ ಪಾತ್ರವನ್ನ ನಿಭಾಯಿಸುವಾಗ ಯಾವುದಾದ್ರೂ ಒಂದು ಅನುಭವ ಅದರಲ್ಲಿ ಆಗಿರುವಂತಹದ್ದು ಇದೆಯಾ ಯಾವುದಾದ್ರೂ? ಇಲ್ಲ, ಹಾಗೇನಿಲ್ಲ ನಮಗೆ. ಅಂದರೆ ನಾವು ಪಾತ್ರ ನಿರ್ವಹಣೆ ಮಾಡೋದಲ್ವ, ಹಾಗಾಗಿ ಅದೀಗ ಬೇರೆ ಪಾತ್ರಗಳಾದರೂ ದೇವಿ ಪಾತ್ರಗಳಾದರೂ ನಾವು ರಂಗಸ್ಥಳಕ್ಕೆ ಹೋಗೋದು ಪಾತ್ರ ನಿರ್ವಹಣೆ ಮಾಡಿ ಬರೋದು. ಹಾಗಾಗಿ ಅದರಲ್ಲಿ ಅನುಭವ ಅಂತ ಹೇಳಲಿಕ್ಕೆ ಎಂಥದಿಲ್ಲ. ನೋಡುವವರೊಂದು ಭಕ್ತಿಯಿಂದ ನೋಡ್ತಾರೆ. ದೇವಿ ಪ್ರತ್ಯಕ್ಷ ಆಗುವಾಗ ಎಲ್ಲ ಬಹಳ ಭಕ್ತಿಯಿಂದ ನೋಡ್ತಾರೆ. ನಮಗೆ ಅದರಲ್ಲಿ ಇಂಥದ್ದೆಂತಲೇನು ಹೊಸ ಅನುಭವ ಆದದ್ದಂತೇನಿಲ್ಲ. ಯಾವುದಾದ್ರೂ ಮರೆಯಲಾಗದ ಘಟನೆ ಅಂತ ಇದೆಯಾ ಸರ್ ನಿಮ್ಮ ಈ ಒಂದು ಪಯಣದಲ್ಲಿ? ಇಷ್ಟೊಂದು ಮರೆಯಲಾಗದ ಘಟನೆ ಅಂತ ಹೇಳಿದರೆ, ನಾನು ಇಲ್ಲಿಯವರೆಗೆ ಬರ್ತೇನೆ ಅಂತ ನನಗೆ ಅದೇ ನಂಬಿಕೆ ಇರಲಿಲ್ಲ. ಅಂದರೆ ವೇಷ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ನಂತರ ನನಗೆ ಮೊದಲೇ ಹೆದರಿಕೆ. ವೇಷ ಮಾಡಲಿದ್ರೆ ನನಗೆ ಮೊದಲೇ ತಲೆಬಿಸಿ ಅಂತ ಹೇಳಿದ್ದು ರಂಗಸ್ಥಳದಲ್ಲಿ ಹೋಗಿ ಮಾತನಾಡೋದು ಹೇಗೆ, ಅದೊಂದು. ಕುಣಿಯೋದಾದರೆ ಹೇಗಾದರೂ ಮಾಡಿ ಕುಣಿಬೋದು, ಮಾತಾಡಬೇಕಲ್ಲ. ವೇಷ ಮಾತಾಡೋದು ಅಂತ ಹೇಳಿದರೆ ಅದೇ ಒಂದು ತಲೆಬಿಸಿ ಆಗ್ತಾಯಿತ್ತು. ಅಂದರೆ ಶಾಲಾ ದಿನಗಳಲ್ಲಿ ಕನ್ನಡದ ಹಿಡಿತ ಅನ್ನುವಂಥದ್ದು ಅದಿತ್ತು. ಕಲಿಯೋದ್ರಲ್ಲಿ ಸ್ವಲ್ಪ ಹಿಂದೆ ನಾನು ಮೊದಲೇ ಶಾಲೆಯಲ್ಲಿ ಓದಿದ ಅಲ್ಲಿಯೇ ಬಿಟ್ಟು ಬಂದ ಹಾಗಾಗಿದೆ. ಮತ್ತು ಇಲ್ಲೀಗ ನಾನು ಯಾವ ವೇಷ ಮಾಡೋದಿದ್ರು, ಈಗ ಒಂದು ವೇಷ ಮಾಡಿ ಮತ್ತೆ ಅದು ಒಂದು ತಿಂಗಳು ಬಿಟ್ಟು, 1 ವಾರ ಬಿಟ್ಟು ಬಂದರೆ ಮತ್ತು ಅದನ್ನೊಮ್ಮೆ ನೋಡಿಕೊಂಡು ಹೋಗೋದು. ಅದೊಂದು ಈಗಲೂ ಅಭ್ಯಾಸ ಉಂಟು. ಹೊಸ ವೇಷಗಳೆಲ್ಲ ಬಂದರೆ ಅದನ್ನು ನೋಡಿ ಹೋಗೋದು ನಾನು. ಅಂದರೆ ಅಲ್ಲಿ ಮತ್ತೆ ತಪ್ಪಾಗಬಾರ್ದಲ್ಲ, ಅದಕ್ಕೆ ತಯಾರಿ ಮಾಡಿಕೊಂಡೇ ಹೋಗೋದು. ಅದು ಸ್ವಲ್ಪ ನೆನಪುಳಿಯೋದೆಲ್ಲ ಕಡಿಮೆ, ದಿನದ ಅವಾಗ ನೋಡಿಕೊಂಡು ಹೋಗುವಂತ. ನಮ್ಮಿಂದಾಗಿ ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದಲ್ಲ, ಅದಕ್ಕೆ ಬೇಕಾಗಿ ಆದಷ್ಟು ಪ್ರಯತ್ನ ಮಾಡೋದು. ಹಾಗೆ ಮತ್ತು ನಾನು ಇಲ್ಲಿವರೆಗೆ ಬರ್ತೇನೆ ಅಂತ ನನಗೆ ನಂಬಿಕೆ ಇರಲಿಲ್ಲ. ಯಾಕಂದರೆ ವೇಷ ಮಾಡ್ತಾ ಇದ್ದೆ ನಾನು. ಕೆಲವರು ಎಲ್ಲ ಹೇಳ್ತಾಯಿದ್ರು, ಅವನದ್ದು ಸ್ತ್ರೀವೇಷ ಎಲ್ಲ ಆಗಲಿಕ್ಕಿಲ್ಲ, ರೂಪ ಇಲ್ಲ ಅವನಿಗೆ, ಹಾಗೆ ಸ್ತ್ರೀವೇಷ ಬೇಡ, ಅವ ಕಿರೀಟವೇಷ ಎಲ್ಲ ಮಾಡ್ಬೋದು, ಹೀಗೆಲ್ಲ ಹೇಳ್ತಾ ಇದ್ರು. ಆದರೆ ನನಗೊಂದು ಮೈನ್ ಸ್ತ್ರೀವೇಷ ಸಿಗ್ತದೆ ಅಂತಲ್ಲ, ಒಂದು 3 ಸ್ತ್ರೀವೇಷ ಆದರೂ ಸಿಕ್ಕಿದ್ರೆ ಹಠ ಇತ್ತು, ಅವರು ಹೇಳಿದಕ್ಕಾದ್ರೂ ಸಿಕ್ಕಿದ್ರೆ ನಾನು ಹೇಳ್ತಾ ಇದ್ದೆ, ನನಗೆ ಒಂದು 3ನೇ ಸ್ತ್ರೀವೇಷ ಆದರೂ ಸಿಕ್ಕಿದ್ರೆ ಸಾಕಿತ್ತು. ಒಂದು ಸ್ತ್ರೀವೇಷ ಮಾಡಿ ಮತ್ತೆ ಬೇಕಿದ್ರೆ ಇವರು ಹಾಕಿದ ಕಿರೀಟವೇಷ, ಪುಂಡವೇಷ, ಯಾವ ವೇಷ ಹಾಕಿದ್ರು ಮಾಡ್ಬೋದು. ಅದನ್ನ ಸ್ತ್ರೀವೇಷ 3ನೇ ಸ್ತ್ರೀವೇಷ ಸೀಟಾದರೂ ಸಿಕ್ಕಿದ್ರೆ ಒಳ್ಳೇದಿತ್ತು ಅಂತ ಒಂದು ಆಸೆ ಇತ್ತು, ಹೇಳ್ತಾ ಇದ್ದೆ ನಾನು ಚೌಕಿಯಲ್ಲೆಲ್ಲ. ಹಾಗೆ ಆದರೂ ಸಿಗ್ತದೆ ಅಂತ ಒಂದು ಧೈರ್ಯ ಇರಲಿಲ್ಲ. ಆಗ 3 ಸೀಟಿಂದ ನನಗೆ ಸಿಗಲೇ ಇಲ್ಲ. ಅಂದರೆ ನಾನು ರಜೆ ಮಾಡಿದರೆ ಎಲ್ಲ ವೇಷ ಭಾಗವತ್ರ ಹಾಕಿದರೆ ವೇಷ ಮಾಡಲೇಬೇಕಲ್ಲ, ಯಾವುದಾದ್ರೂ ಪುಂಡು ವೇಷ ಆಗಲಿ, ಕಿರೀಟ ವೇಷ ಆಗಲಿ, ಸ್ತ್ರೀವೇಷ ಹಾಕಿದ್ದನ್ನು ಮಾಡಲೇಬೇಕು, ಆಗೋದಿಲ್ಲ ಅಂತ ಹೇಳಲಿಕ್ಕಿಲ್ಲ. ಹಾಗೆ ಮಾಡ್ತಾ ಇದ್ದೆ. ಹಾಗೆ ಮತ್ತು 2ನೇ ಸ್ತ್ರೀವೇಷಕ್ಕೆ
ಕೂಡ ಇವರು ರವಿಚಂದ್ರ ಚೆಮ್ ಅಂತ ಅವರಿದ್ದರು. ಅವ್ರು ರಜೆ ಇರುವಾಗ ನನಗೆ ಬರ್ತಾಯಿತ್ತು ವೇಷಗಳು. ಹಾಗಂತ ನನಗೆ ಪರಿಪೂರ್ಣ ಅಂತ 2ನೇ ಸ್ತ್ರೀವೇಷವು ನನಗೆ ಸಿಗಲಿಲ್ಲ. ರೊಟೇಷನ್ ಮಾಡ್ತಾ ಇದ್ದೆ, 1 ವರ್ಷ ರೊಟೇಷನ್ ಮಾಡಿದ್ದು ನಾನು ಮತ್ತು ಗುರುತೇಜ್ ಶೆಟ್ಟಿ ಅಂತ. ಈಗ 5ನೇ ಸೆಟ್ಟಲ್ಲಿ ದೇವಿ ಪಾತ್ರ ಮಾಡ್ತಾ ಇದ್ದಾನೆ. ನಾವಿವರು ರೊಟೇಷನ್ ಆಗಿ ಮಾಲಿನಿ ರೊಟೇಷನ್ ಮಾಡ್ತಾ ಇದ್ದೀವಿ. ಹಾಗೆ ಮತ್ತಿನ ವರ್ಷ ನನಗೆ ಪ್ರಧಾನ ಸ್ತ್ರೀವೇಷಕ್ಕೆ ಅವಕಾಶ ಸಿಕ್ಕಿತ್ತು. ಆದರೆ ನನಗೆ ಈಗ ಪ್ರಧಾನ ಅಂತ ಸಿಕ್ಕಿದ ನಂತರ ಒಂದು ಸ್ತ್ರೀವೇಷಕ್ಕೆ ಅಂತ ಸೀಟ್ ಅಂತ ಆದದ್ದು, ಅದ್ರ ಅಷ್ಟರವರೆಗೆ ಸ್ತ್ರೀವೇಷಕ್ಕೆ ಅಂತ ಇರಲಿಲ್ಲ. ಹಾಗೆ ಅದರಲ್ಲಿ ಮುಂದುವರಿತಾ ಇದ್ದೇನೆ ಈಗ. ಈ ನಡುವೆ ಒಂದು ಕೇಳೋದಾದ್ರೆ ಸರ್, ನಂಗೆ ಕೇಳಬೇಕು ಅಂತ ಆಗ್ತಿದೆ, ಒಂದು ವೇಳೆ ಯಕ್ಷಗಾನ ಇಲ್ಲ ಅಂತ ಇದ್ರೆ ಯಾವ ಒಂದು ಉದ್ಯಮದಲ್ಲಿ ತಾವು ಇರ್ತಾ ಇದ್ರಿ, ಯಾವ ಒಂದು ಉದ್ಯೋಗದಲ್ಲಿ ತಾವು ಇರ್ತಾ ಇದ್ರಿ? ಯಕ್ಷಗಾನ ಇಲ್ಲ ಅಂತಾದರೆ ಬೇರೆ ನಾನು ಕೂಲಿ ಕೆಲಸಕ್ಕೆ ಹೋಗಬೇಕಷ್ಟೇ. ಮೊದಲು ಕೂಡ ನಾನು ಶಾಲೆ ಬಿಟ್ಟು ಅದನ್ನೇ ಹೋಟ್ಲಲ್ಲಿ 1 ವರ್ಷ ಇದ್ದೆ, ಮತ್ತು ಈ ಸಾರಣೆಯವರೊಟ್ಟಿಗೆ ಹೆಲ್ಪರಾಗಿ ಹೋಗ್ತಾ ಇದ್ದೆ, ಮತ್ತು ತೋಟದ ಕೆಲಸ ಹೀಗೆ ಮಾಡ್ತಾ ಇದ್ದೆ. ಹಾಗೆ ಹೋಗ್ಬೋದು ಅಂತ ತೀರ್ಮಾನ ಮಾಡಬೇಕಷ್ಟೇ. ಮತ್ತು ನನಗೀಗ ಬೇರೆ ಅಂತ ಪೇಟೆಗೆ ಹೋಗಿ ಪೇಟೆಯಲ್ಲಿ ಅಂತ ಅಂಗಡಿಯಲ್ಲಿ ಅದನ್ನು ನಿಲ್ಲುದ, ಬೇರೆ ಯಾವ ಕೆಲಸಕ್ಕೂ ನನಗೆ ಧೈರ್ಯ ಇಲ್ಲ. ಆದರೆ ನನಗೆ ವಿದ್ಯಾಭ್ಯಾಸ 10ನವರೆಗೆ ಮಾಡಿದ್ದೇನೆ, ಇಲ್ಲ ಅಂತಲ್ಲ, ಆದರೆ ಅದನ್ನು ಅಲ್ಲೇ ಬಿಟ್ಟು ಬಂದಿದ್ದೇನೆ ನಾನು. ಮತ್ತು ಇಂಗ್ಲೀಷಲ್ಲೆಲ್ಲ ಈಗ ಸಣ್ಣ ಮಕ್ಕಳು ಕೂಡ ಮಾತಾಡೋದು, ಅಂಗಡಿಗೆ ಬಂದೆಲ್ಲ ಇಂಗ್ಲೀಷಲ್ಲೇ ಮಾತಾಡೋದು. ಅದೆಲ್ಲ ಆಗುವಾಗ ನನಗೆ ಅದು ಅರ್ಥವಾಗೋದಿಲ್ಲ. ಅವ್ರು ಮಾತಾಡಿದ ಅದಕ್ಕೆ ಪ್ರತಿ ಉತ್ತರ ಹೇಗೆ ಕೊಡೋದು, ಎಂತ ಕೇಳುತ್ತಾರೆ, ಅದೆಲ್ಲ ಗೊತ್ತಾಗಲಿಕ್ಕಿಲ್ಲ ನನಗೆ. ಹಾಗಾಗಿ ಯಕ್ಷಗಾನ ಒಂದು ವರವಾಗಿ ಲಭಿಸಿದೆ ಅಂತ ಹೇಳ್ಬೋದು. ನನಗೆ ನನ್ನ ಜೀವನ ಇದ್ದರೆ ನನಗೆ ಕೂಡಿದಷ್ಟು ಸಮಯ ಯಕ್ಷಗಾನದಲ್ಲಿ ಮುಂದುವರಿಬೇಕು ಅಂತ ಆಸೆ ಉಂಟು. ನೋಡಬೇಕು ತಾಯಿ ಎಲ್ಲಿವರೆಗೆ ತಲುಪಿಸ್ತಾರೆ ಅಂತ. ಖಂಡಿತ. ಹಾಗೆ ಜೀವನವೇ ಇದ್ದೇ ನನ್ನದು, ಯಕ್ಷ ಜೀವನ. ಮತ್ತೆ ಈಗ ಸದ್ಯಕ್ಕೆ ಚರ್ಚೆಯಲ್ಲಿ ಇರುವಂತದ್ದು ಕಾಲಮಿತಿಯ ಬಗ್ಗೆ. ಕಾಲಮಿತಿ ಮತ್ತು ಪೂರ್ಣರಾತ್ರಿ ನಿಮಗೆ ಯಾವುದು ಉಪಯುಕ್ತ ಆಗ್ತದೆ ಅಂತ? ನನಗೆ ಅಂದರೆ ಇಡೀ ರಾತ್ರಿ ಆಟವೇ ಬೇಕು ಅಂತ ಆಸೆ. ಯಾಕಂದರೆ ಈಗ ಕಾಲಮಿತಿಯಲ್ಲಿ ಆಗುದಿಲ್ಲ ಅಂತಲ್ಲ, ನಾವು ಅದಕ್ಕೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಹೋಗಲೇಬೇಕು. ಮೇಳದಲ್ಲಿ ನಿಲ್ಲಬೇಕು ಅಂತಂದರೆ ನಾವು ಅದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಹೋಗಲೇಬೇಕು. ಆಗುದಿಲ್ಲ ಅಂತ ಹೇಳಲಿಕ್ಕಿಲ್ಲ. ಆದರೆ ಈಗ ಯಾವ ಪ್ರಸಂಗವೇ ಆಗಲಿ ಮೊದಲಿನ ಹಾಗೆ ಪೂರ್ತಿ ಸಿಗುವುದಿಲ್ಲ. ಎಲ್ಲ ಅದರಲ್ಲಿ ಸೀನ್ ಕಟ್ ಮಾಡಿಕೊಂಡು ಹೋಗ್ತಾರೆ. ಈಗ ದೇವಮತ್ ಮೇಲೆ ತುಂಬ ಸೀನ್ಗಳು ಕಟ್ ಆಗಿದೆ. ಹಾಗಿರುವಾಗ ಹೌದು, ಸಾಕಾಗುದಿಲ್ಲಲ್ಲ. ಈಗ ಒಂದು 5-6 ಗಂಟೆಯೊಳಗೆ ಎಲ್ಲ 5:30-6 ಗಂಟೆಯೊಳಗೆ ಮುಗಿಸ್ಬೇಕೆಲ್ಲ. ಈಗ 6:15ಕ್ಕೆ ಚೌಕಿ ಪೂಜೆ ಆಗಿ ಪ್ರಸಂಗ ಸ್ಟಾರ್ಟ್ ಆಗುವ 7 ಗಂಟೆ ಆಗ್ತದೆ. 12:30 ನಮಗೆ ಟೈಮ್ ಇರೋದು, ಅಷ್ಟರಲ್ಲಿ ಎಲ್ಲ ಮುಗಿಬೇಕಲ್ಲ. ಹಾಗಿರುವಾಗ ಎಲ್ಲ ತಗೊಂಡ್ರೆ ಹೇಗೆ ಮುಗೀತು? ಇಡೀ ರಾತ್ರಿ ಆಗ್ತಿದ್ದದನ್ನು ಈಗ ಕಾಲಮಿತಿಯಲ್ಲಿ ಮಾಡಲಿಕ್ಕೆ ಆಗ್ತದ? ಹಾಗೆ ಬೇರೆ ಪ್ರಸಂಗಗಳು ಬಂದರೆ ಹಾಗೆ ಎಲ್ಲ ಸರಿಯಾದಂಥ ಅವಕಾಶ ಸಿಗುವುದಿಲ್ಲ. ಅದರಲ್ಲಿ ಎಲ್ಲ ಸೀನ್ ಕಟ್ ಮಾಡಿಕೊಂಡು ಹೋಗಬೇಕಾಗ್ತದೆ. ಹಾಗೆ ಬೇಸರ ಆಗ್ತದೆ ನಮಗೆ. ಮೊದಲೇ ಫುಲ್ ನೈಟ್ ಇದ್ದರೆ ಸ್ವಲ್ಪ ಅದರ ಅವಕಾಶ ಸಿಗ್ತಾ ಇತ್ತು. ಈಗ ಅದಿಲ್ಲಲ್ಲ, ಎಲ್ಲ ಓಡುದೇ ಆಯಿತು. ಬೇಸರ ಆಗ್ತದೆ ಅದನ್ನು ನೋಡುವಾಗ. ಅದಕ್ಕಿಂತ ಅದೇ ಒಳ್ಳೇದಿತ್ತು ಅಂತ ಆಗ್ತದೆ. ಅದೇನು ಮಾಡೋದು, ಕಾಲ ಆ ರೀತಿಯಾಗಿ ಉಂಟು. ಅದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು ನಾನು. ಬೇಸರ ಆಗ್ತದೆ, ಹೀಗಾಯ್ತಲ್ಲ. ಅದೇ ನಾವು ಯಕ್ಷಗಾನವೇ ನಮ್ಮದು ವೃತ್ತಿ. ಈಗ ಬೇರೆ ಹೋಗ್ತಾ ಇದ್ದವರಿಗೆಲ್ಲ ಆದರೆ ಅವರಿಗೆ ಅದೊಂದು ವೃತ್ತಿ ಉಂಟು. ನಮಗೆ ಬೇರೆ ಹೋಗ್ಲಿಕ್ಕೂ ಒಂದು ಅನುಕೂಲ ಆಗ್ತದೆ. ಕಾಲಮಿತಿ ಆದರೆ ಹೋಗ್ತಾರೆ. ನಮಗೆ ಇದೆ ಅಲ್ವ ಜೀವನ, ಇದರಲ್ಲಿ ಪರಿಪೂರ್ಣ ಇದ್ದರೆ ಚಂದ ಅಂತ. ಹಾಗೆ ಇನ್ನಾದರೂ ಆಸೆ ಬಿಡಬೇಕು, ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಸರ್, ಈಗ ಬಿಡಾರದ ಬಗ್ಗೆ ಕೇಳೋದಾದ್ರೆ, ಬಿಡಾರದ ಬಗ್ಗೆ ಹೇಳೋದು, ನೀವು ಆ ಕಾಲದಲ್ಲಿ ಹೊಸನಗರ ಮೇಳದಲ್ಲಿ ಚೌಕಿಯಲ್ಲಿ ಇದೆಲ್ಲ ಮಾಡ್ತಾ ಇದ್ರಿ. ಬಿಡಾರ ವ್ಯವಸ್ಥೆ ಅನ್ನುವಂಥದ್ದು ಈಗ ಹೇಗೆ ಬದಲಾಗಿದೆ, ಮುಂಚೆ ಹೇಗಿತ್ತು ಅಂತ? ತೊಂದರೆ ಇಲ್ಲ ಈಗ. ಅಂದರೆ ಮೊದಲೆಲ್ಲ ಅಷ್ಟೊಂದು ವ್ಯವಸ್ಥಿತವಾಗಿ ಇರ್ತಿರ್ಲಿಲ್ಲ. ಈಗಲೂ ಕೆಲವು ಕಡೆಯಲ್ಲಿ ನೋಡಿದರೆ ಬೇಸರ ಆಗ್ತದೆ. ಒಂದೊಂದು ಯಕ್ಷಗಾನದವರು ಬಂದರು ಅಂತ ಆಗುವಾಗ ಕೆಲವು ಕಡೆಯಲ್ಲಿ ವ್ಯವಸ್ಥೆ ಸರಿ ಇರುವುದಿಲ್ಲ. ಮತ್ತೆ ನಾವೆಂತ ಮಾಡೋದು, ಏನು ಮಾಡ್ಲಿಕ್ಕಾಗ ನಾವು ಈಗ ಮೊದಲಿನಷ್ಟು ಜನವು ಬಿಡಾರದಲ್ಲಿ ಇರುವುದಿಲ್ಲ. ಮೊದಲೆಲ್ಲಾದರೆ ಸಾಧಾರಣ ಬಿಡಾರಲ್ಲಿ ನಿಲ್ತಾ ಇದ್ರು. ಹೌದು, ಈಗ ಎಲ್ಲ ವಾಹನ ಉಂಟು, ಹೋಗ್ತಾರೆ. ಈಗ ನಮ್ಮ ಮೇಳದಲ್ಲಿ ಪರ್ಮನೆಂಟ್ ಅಂತ ಇರೋದು ನಾವು ಒಂದು 5-6-7 ಜನ ಇರ್ತೇವೆ ಅಷ್ಟೇ. ಮತ್ತೆಲ್ಲ ಹೋಗಿ ಬರುವವರೇ ಇರುವುದು. ಹಾಗಾಗಿ ನಮಗೆ ಅದನ್ನು ಸುಧಾರಿಸಿಕೊಂಡು ಹೋಗಬೇಕು. ಕಷ್ಟ ಆದರೂ ಆಗೋದಿಲ್ಲ ಅಂತ ಹೇಳಲಿಕ್ಕಿಲ್ಲ.
ನಮಗೆ ಮತ್ತೆ ಇಲ್ಲದ್ರೆ ಮನೆಗೆ ಹೋಗಿ ಬರೋಂತಾದರೆ ಬಸ್ಸಲ್ಲಿ ಹೋಗಿ ಬರಬೇಕು. ಈಗ ಬೆಳಿಗ್ಗೆ ರಾತ್ರಿ ಹೋಗ್ಲಿಕ್ಕೆ ಆಗೋದಿಲ್ಲ. ಬೆಳಿಗ್ಗೆ ಎದ್ದು ಹೋದರೆ ಮನೆಗೆ ಮುಟ್ಟುವಾಗಲೇ 10 ಗಂಟೆ ಎಲ್ಲ ಆಗ್ತದೆ. ಸುರುವಿಗೆ ವೇಷ ಇದ್ದರೆ 12:30 1 ಗಂಟೆ ಒಳಗೆ ಹೊರಟಾಗಬೇಕು ಮನೆಯಿಂದ. ಮತ್ತೆ ಹೋಗಿ ಬರೋದು ಯಾಕೆ, ಏನು ಪ್ರಯೋಜನ ಇಲ್ಲ ಅಂತ ಆಗ್ತದೆ. ಬಸ್ಸಲ್ಲಿ ಹೋಗೋದು ಬರೋದೇ ಆಗ್ತದೆ ನನಗೆ. ಅದಕ್ಕಿಂತ ಬಿಡರದಲ್ಲಿ ನಿಂತರೆ ಸ್ವಲ್ಪ ರೆಸ್ಟ್ ಆಗ್ತದೆ. ಇರ್ತದೆ, ಈಗ ತೊಂದರೆ ಇಲ್ಲ ಅಷ್ಟು ಮೊದ್ಲಿನ ಹಾಗಲ್ಲ, ಸ್ವಲ್ಪ ಸುಧಾರಿಕೆ ಉಂಟು. ಬಿಡರದ ವ್ಯವಸ್ಥೆ ಒಂದೊಂದು ಕಡೆಯಲ್ಲಿ ಒಳ್ಳೆದಿದೆ ಇರ್ತದೆ ಬಿಡರ, ಒಂದೊಂದು ಕಡೆಯಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಆಗ ನಾವು ಸುಧಾರಿಸಿಕೊಂಡು ಹೋಗುದು. ಒಬ್ಬ ಕಲಾವಿದನಿಗೆ ಈಗ ಪ್ರೇಕ್ಷಕರ ಪ್ರತಿಕ್ರಿಯೆ ಅನ್ನುವಂಥದ್ದು ಎಷ್ಟು ಮುಖ್ಯ ಆಗ್ತದೆ ಅಂತ ಹೇಳಿದ್ರೆ? ಆ ಪ್ರೇಕ್ಷಕರು ಇದ್ರೆ ಅಲ್ವ ನಮಗೂ ಕೂಡ. ಯಾರು ಇಲ್ಲ ಅಂತಂದರೆ ಮತ್ತೆ ಯಾರಿಗೆ ಬೇಕಾಗಿ ಮಾಡೋದು, ಜನವೇ ಇರುವುದಿಲ್ಲ. ಸಭೆ ಇದ್ದರೆ ನಮಗೂ ಕೂಡ ಒಂದು ಉತ್ಸಾಹ ಬರ್ತದೆ. ಅದು ನೋಡ್ಲಿಕ್ಕೆ ಇದ್ದಾರಲ್ಲ ಎಷ್ಟು ಮಂದಿಗಳು. ಆದರೂ ನಾ ಹೇಳೋದಿದ್ರೆ ಜನ ಇದ್ದರೂ ಇಲ್ಲದಿದ್ದರು ನಮ್ಮದೇನುಂಟು ಅದನ್ನು ನಾವು ಮಾಡಿ ಬರಬೇಕು. ಖಂಡಿತ. ರಂಗಸ್ಥಳಕ್ಕೆ ಹೋದಂಥ ಉದಾಸೀನ ಮಾಡಲಿಕ್ಕೆ ಅಂತೇಳಿ ಜನ ಯಾರು ನೋಡಲಿಕ್ಕಿಲ್ಲ ನಮ್ಮದು. ಹಾಗೆ ಎಲ್ಲರೂ ಅದೇ ರೀತಿಯಾಗಿ ಯಾರಿಲ್ಲ ಅಂತೇಳಿ ಮುಗಿಸ್ತಿದ್ರೆ ಈಗ ಫುಲ್ ನೈಟ್ ಇರುವಾಗ ಬೆಳಿಗ್ಗೆವರೆಗೆ ಆಟ ಆಗಬೇಕಲ್ಲ, ಹಾಗೆ ಮುಗಿಸ್ಲಿಕ್ಕೆ ಆಗ್ತದೆ ಇಲ್ಲ. ಈಗ ಕಾಲಮಿತಿ ಆದರೂ 12:30 ಟೈಮ್ ಉಂಟು, ಅದಕ್ಕಿಂತ ಮೊದಲು ಮುಗಿಸ್ಲಿಕ್ಕೆ ಆಗೋದಿಲ್ಲಲ್ಲ. ಅದಕ್ಕೆ ನಮಗೆ ಎಷ್ಟುಂಟು ಅಷ್ಟು ಮಾಡಬೇಕು ಅಂತ. ರಂಗಕ್ಕೆ ಹೋದ ನಂತರ ಯಾರು ನೋಡಲಿಕ್ಕಿಲ್ಲ ಜನ, ಇವತ್ತು ಬೇಡ ಅಷ್ಟೆಲ್ಲ ಹಾಗೆ ಮಾಡಲಿಕ್ಕಿಲ್ಲ. ಹಾಗೆ ಸರ್, ನೀವು ಚಿಕ್ಕಂದಿನಿಂದಲೂ ಯಕ್ಷಗಾನವನ್ನ ನೋಡಿ ಆಕರ್ಷಿತರಾದವರು. ಹಾಗಿರುವಾಗ ಆವಾಗಿನ ಯಕ್ಷಗಾನಕ್ಕೂ ಈಗಿನ ಯಕ್ಷಗಾನಕ್ಕೂ ಹೇಗೆ ಬದಲಾಗಿದೆ ಅಂತ, ಯಾವ ರೀತಿಯ ಬದಲಾವಣೆಯನ್ನು ನಾವು ಈಗ ನೋಡ್ತಾ ಇದ್ದೇವೆ ಅಂತ ಯಕ್ಷಗಾನದಲ್ಲಿ? ಯಕ್ಷಗಾನಕ್ಕೊಂದು ಗೌರವ ಉಂಟು. ಮೊದಲಿಂದಲೂ ಇತ್ತು, ಈಗಲೂ ಉಂಟು. ನೋಡುವವರು ಇದ್ದಾರಪ್ಪ, ಇಲ್ಲಂತಲ್ಲ, ಜನ ಬರ್ತಾರೆ. ಆದರೆ ಈಗ ಇದು ಯೂಟ್ಯೂಬ್ ಚಾನೆಲ್ ಉಂಟು, ಮತ್ತು ಈಗ ಫೇಸ್ಬುಕ್ಕು ಅದರಲ್ಲೆಲ್ಲ ಹಾಕ್ತಾರೆ. ಹಾಗಾಗಿ ಈ ಲೈವ್ ಈಗ ಹೆಚ್ಚಾಗಿ ಆಟ ಆಗುವಲ್ಲಿ ಲೈವ್ಗಳೆಲ್ಲ ಇರ್ತದೆ. ಹಾಗಾಗಿ ಅದರಲ್ಲಿ ನೋಡ್ಲಿಕ್ಕೆ ಆಗ್ತದಲ್ಲ, ಹಾಗೆ ಸ್ವಲ್ಪ ಜನ ಕಡಿಮೆ. ಆದರೂ ನೋಡುವವರಿದ್ದಾರೆ, ಎಷ್ಟೋ ಮಂದಿ ಯಕ್ಷಗಾನ ನೋಡುವವರಿದ್ದಾರೆ, ಆಸಕ್ತರಿದ್ದಾರೆ, ನೋಡಬೇಕು ಅಂತ. ಜನ ಬರ್ತದಪ್ಪ, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಮೊದಲಾದರೆ ಆಟಕ್ಕೆ ಹೋದರೆ ಅರ್ಧದಿಂದ ಎದ್ದು ಬರೋದು ಭಾರಿ ಕಡಿಮೆ. ಬೆಳಿಗ್ಗೆವರೆಗೆ ಆಟ ನೋಡಿ ಬರುವವರು. ಈಗ ನಾವು ಹೋಗುವಾಗಲೇ ಹಾಗೆ, ಬೆಳಿಗ್ಗೆ ಮೊದಲೆಲ್ಲ ಕೂತ್ಕೊಳ್ಳಿಕ್ಕೂ ವ್ಯವಸ್ಥೆ ಇರೋದಿಲ್ಲ. ನಾವು ಮನೆಯಿಂದ ಹೋಗುವಾಗಲೇ ಬಟ್ಟೆಯ ಚಾಪೆ ಹಿಡ್ಕೊಂಡು ಹೋಗಬೇಕು. ಹೋಗಿ ಆಟ ನೋಡಲಿಕ್ಕೆ ಎದುರು ಕೂತ್ಕೊಂಡು ಬೆಳಿಗ್ಗೆವರೆಗೆ ಆಟ ನೋಡಿ ಮತ್ತೆ ಬರೋದು. ಒಮ್ಮೆ ಚೌಕಿಗೆ ಹೋಗೋದು, ಅಲ್ಲಿ ವೇಷ ಮಾಡೋದನ್ನು ನೋಡೋದು, ಇಲ್ಲಿ ಬಂದು ಆಟ ನೋಡೋದು, ಹಾಗೆಲ್ಲ ಮಾಡ್ತಾ ಇದ್ದೆ. ಆಗ ಸಭೆಯೆಲ್ಲ ಇರ್ತಾಯಿತ್ತು, ಬೆಳಗ್ಗಿನವರೆಗೂ ಸಭೆ ಇರ್ತದೆ. ಈಗ ಹಾಗಲ್ಲ. ಈಗ ನೋಡಿದರೆ ದೇವಮಾತ್ಮೆ ಆದರೆ ಮಹಿಷವಧೆ ಆಗುವಲ್ಲಿವರೆಗೆ ಇರ್ತಾರೆ, ಮತ್ತೆ ಒಮ್ಮೆಲೆ ಎದ್ದು ಹೋಗ್ತಾರೆ. ಒಂದು ಅರ್ಧ ಸಭೆ ಇರುವುದಿಲ್ಲ ಮತ್ತೆ ಒಂದೊಂದು ಕಡೆಯಲ್ಲಿ ಇರ್ತದೆ. ಈ ಶನಿವಾರ ಎಲ್ಲ ಆದರೆ ವಾರದ ಕೊನೆಯ ದಿನ, ಹಾಗೆ ಆದಿತ್ಯವಾರ ರಜೆ ಇರ್ತದೆ, ಆಗ ಸಭೆ ಇರ್ತದೆ. ಹಾಗೆ ಒಂದೊಂದು ಕಡೆಯಲ್ಲಿ ಇರುವುದಿಲ್ಲ ಸಭೆ. ಈಗ ಕಟೀಲಲ್ಲೆಲ್ಲ ಆಗುವಾಗ ಅಲ್ಲಿ ಹತ್ರ 2 ಕಡೆಯಲ್ಲೆಲ್ಲ ಆಗ್ತದೆ. ಆಗ ಅಲ್ಲಿಗೆ ಸ್ವಲ್ಪ ಜನ, ಇಲ್ಲಿ ಸ್ವಲ್ಪ ಜನ, ಒಮ್ಮೊಮ್ಮೆ ಲಾಸ್ಟಿಗೆ ಆಗುವಾಗ ಒಂದು 10 ಜನವೂ ಇರುವುದಿಲ್ಲ. ಹಾಗೆಲ್ಲ ಪಾರ್ಟಿಯವರು ಮಾತ್ರ ಇರ್ತಾರೆ, ಹಾಗೆಲ್ಲ ಇರ್ತದೆ. ಆದರೆ ನಾವು ಮಾಡೋದನ್ನು ಮಾಡಲೇಬೇಕಲ್ಲ. ಖಂಡಿತ. ಈ ಒಂದು ಯಕ್ಷಗಾನದಲ್ಲಿ ಯುವ ಕಲಾವಿದರು ಈಗ ಬರ್ತಾ ಇದ್ದಾರೆ. ಯುವ ಕಲಾವಿದರು ಮಾಡುವಂತ ಚೌಕಿಯಲ್ಲಿ ಹೇಗಿರ್ಬೇಕು ಅಥವಾ ರಂಗಸ್ಥಳದಲ್ಲಿ ಅವರು ಹೇಗಿರ್ಬೇಕು ಅಂತ ಹೇಳಿ ಸರ್? ಯುವ ಕಲಾವಿದರು ಅಂತ ಹೇಳಿದ್ರೆ ಮೊದಲೆಲ್ಲ ಅಷ್ಟೇ ಸ್ಟ್ರಿಕ್ಟ್ ಇತ್ತು ಚೌಕಿಯಲ್ಲಿ ಕೂಡ. ಮೊದಲು ನಾವೆಲ್ಲ ಮೇಲೆ ಹೋಗುವುದಕ್ಕೆ ಇಲ್ಲ, ಹೆದರಿಕೆ ಮೇಲೆ ಹೋಗುದು ಅಂತ ಹೇಳಿದರೆ. ಒಂದು 4-5 ಪೆಟ್ಟಿಗೆ ಬಿಟ್ಟು ಮತ್ತೆ ಮೇಲೆ ಹೋಗುದು ಅಂತ ಹೇಳಿದರೆ ಅಷ್ಟು ಹೆದರಿಕೆ ಆಗ್ತಿತ್ತು. ಅವರು ನೋಡುವಾಗಲೇ ಹೆದರಿಕೆ ನಮಗೆ, ಅವರಲ್ಲಿ ಮಾತಾಡಲಿಕ್ಕೆ ಹೋಗುದು ಅಂತ. ಈಗ ಹಾಗೇನಿಲ್ಲ, ಈಗ ಎಲ್ಲರೂ ಮಾತಾಡ್ತಾರೆ. ಮೇಲೆ ಹೋಗುದು ಬರೋದು ಅಷ್ಟೊಂದು ಈಗ ಹೆದರಿಕೆ ಯಾರಿಗಿಲ್ಲ. ಮತ್ತು ನಾವೆಲ್ಲ ಈಗ ಅದೇ ರೀತಿಯಾಗಿದ್ದೇವೆ. ನಮಗೆ ಕೂಡಿದಷ್ಟು ಜಾಗ್ರತೆ ಮಾಡಿಕೊಂಡಿರ್ತೇವೆ. ಮೇಲಿನವರಲ್ಲಿ ಮಾತಾಡ್ಲಿಕ್ಕೆ ಹೋಗುವಾಗ ಆ ಕ್ರಮ ಬಿಟ್ಟು ಹೋಗಬಾರ್ದು ಅಂತ. ಮೊದಲಿನವರು ಹೇಗೆ ಮಾಡ್ತಾಯಿದ್ರು ಅದೇ ರೀತಿ ಇರಬೇಕು ಅಂತ ನಾವು ನೋಡುದು. ಹಾಗೆ ಮತ್ತು ಈಗ ಅವರು ಬರೋದೇ ಹೊತ್ತಿಗಾಗುವಾಗ ಬರೋದು. ಅಂದರೆ ಅವರಿಗೆ ಉದ್ಯೋಗ ಇರ್ತದೆ, ಮತ್ತು ಗಾಡಿ ಉಂಟಲ್ಲ, ಹೋಗಿ ಬರೋದು, ಹೊತ್ತಿಗಾಗೋ ಬರ್ತಾರೆ, ವೇಷ ಮಾಡ್ತಾರೆ, ವೇಷ ಮುಗಿದು ಹೋಗ್ತಾರೆ. ಮೊದಲೆಲ್ಲಾದರೆ ಮತ್ತೊಂದು ವೇಷ ಬರ್ತದೆ ಅಂತ ಅದಕ್ಕೆ ತಯಾರಿ ಆಗಬೇಕು, ಅದರ ಬಗ್ಗೆ ಎಲ್ಲ ಹೆಚ್ಚಿದ್ದಿತ್ತು. ಈಗ ಅದೇ ಮೊಬೈಲೆಲ್ಲ ನೋಡಲಿಕ್ಕೆ ಉಂಟಲ್ಲ, ಯೂಟ್ಯೂಬಲ್ಲಿ ಈ ವೇಷ ಬಂದರೆ ಇದು ಹೀಗೆ ಮಾಡಲಿಕ್ಕೆ,
ಅದು ಮನೆಯಲ್ಲಿ ನೋಡಿಕೊಂಡು ಬರ್ತಾರೆ. ಹೀಗೆ ಇಲ್ಲಿ ಸ್ವಲ್ಪ ಅದು ಹೇಗೆ ಹಾಗೆ ಅಂತ ಕೇಳುತ್ತಾರೆ, ಮತ್ತೆ ಹೋಗೋದು ಮಾಡೋದು. ಅವರ ವೇಷ ಆದ ಕೂಡಲೇ ಹೋಗ್ತಾರೆ, ನಿಲ್ಲೋದು ಬಾರಿ ಕಡಿಮೆ. ಆ ಒಂದು ಪ್ರಸಂಗದ ಪೂರ್ತಿ ಮಾಹಿತಿ ಅನ್ನುವಂಥದ್ದು ಇರುವುದಿಲ್ಲ ಅವರ ಹತ್ರ. ಈಗ ಮತ್ತೆ ಕೆಲವರಿಗೆ ಈ ಪ್ರಸಂಗ ಅವ್ರದ್ದು ವೇಷ ಮುಗ್ದ ನಂತರ ಮತ್ತೆ ಯಾವುದೆಲ್ಲ ವೇಷ ಉಂಟು ಅಂತ ಅವರಿಗೆ ಗೊತ್ತಿರುವುದಿಲ್ಲ ಒಮ್ಮೊಮ್ಮೆ. ಅಂದರೆ ಅವ್ರದ್ದು ಇಷ್ಟ ಆಗಿರ್ತದಲ್ಲ ಹಾಗೆ. ಕೆಲವರು ಇದ್ದಾರಪ್ಪ ಹಾಗೆ. ಮತ್ತೆ ಈಗ ಕೆಲವರಿಗೆಲ್ಲ ಇಂಟ್ರೆಸ್ಟ್ ಉಂಟು, ಈಗಲೂ ವೇಷ ಮಾಡಬೇಕು, ಎಷ್ಟು ವೇಷ ಬಂದರೂ ಮಾಡ್ತೇವೆ ಅಂತ ಇರ್ತದೆ. ಒಂದೊಂದು ವೇಷ ಈಗ ನಿತ್ಯವೇಷಕ್ಕೆ ಬಂದರೆ ಅಲ್ಲೇ ಇರುವುದಲ್ಲ, ಮತ್ತೆ ಮತ್ತೆ ಮುಂದೆ ಹೋಗಬೇಕು, ಮುಂದೆ ಹೋಗಲಿಕ್ಕೆ ನೋಡಬೇಕು, ಅಭ್ಯಾಸ ಮಾಡಬೇಕು, ಅದೊಂದು ಛಲ ಇರ್ತದೆ. ನಾನು ಕೂಡ ಅಂಥ ವೇಷ ಮಾಡಬೇಕು ಇರುವವರು ಕಲಿತಾರೆ. ಮತ್ತು ಒತ್ತಾಯ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಮೊದಲೆಲ್ಲಾದರೆ ಅಷ್ಟೇ ಸಿಟ್ಟಿತ್ತು, ವೇಷ ಮಾಡಿ ನೀನು ಮಾಡಬೇಕು ಅದನ್ನು ಅಂತ ಹೇಳಿದರೆ ಮಾಡಬೇಕು. ಈಗ ಅಷ್ಟೇ ಹೇಳಲಿಕ್ಕೂ ಆಗೋದಿಲ್ಲ. ಅವರು ನನ್ನಿಂದ ಆಗಲಿಕ್ಕಿಲ್ಲ, ನಾವು ಹೋಗ್ತೇನೆ ಬಿಟ್ಟು ಹೋಗ್ತೇನೆ ಅಂತ ಹೇಳಿದರೆ ಹಾಗೆಲ್ಲ ಹೇಳುವವರು ಹೇಳಿದರೆ ಎಲ್ಲಿಯಾದರೂ ಸುಮ್ಮನೆ ಅವರಿಗೆ ಬೇಸರ ಮಾಡೋದಕ್ಕೆ ಹಾಗೂ ಆಗ್ತದೆ. ಅದು ನಾನು ಹೇಳೋದು ಅಂತ ಹೇಳಿದ್ರೆ, ಈಗ ಒಂದು ಕ್ಷೇತ್ರಕ್ಕೆ ಬಂದ ನಂತರ ಅದರಲ್ಲಿ ನಾವು ಮುಂದೆ ಹೋಗಲಿಕ್ಕೆ ನೋಡಬೇಕು, ಪ್ರಯತ್ನ ಪಡಬೇಕು ಅಂತ ಹೇಳೋದು. ನಾನು ತುಂಬ ಮಾತಾಡಬೇಕು ಅಂತೆಲ್ಲ ಹೇಳೋದಲ್ಲ, ಒಂದೆರಡೆರಡು ವಾಕ್ಯ ಆದರೂ ಮಾತಾಡಿ ಕತೆಗೆ ಲೋಪ ಆಗದ ರೀತಿಯಲ್ಲಿ ಹಿರಿಯರಲ್ಲಿ ಕೇಳಿ ನಾನು ಎಂತ ಮಾಡಬೇಕು, ಅಲ್ಲಿ ಬಂದು ಅದನ್ನು ಅಷ್ಟನ್ನಾದರೂ ಅಭ್ಯಾಸ ಮಾಡಿಕೊಂಡು ಬಂದು ಮಾತಾಡಬೇಕು, ವೇಷ ನಿರ್ವಹಣೆ ಮಾಡಲಿಕ್ಕೆ ಅಭ್ಯಾಸ ಮಾಡಬೇಕು ಅಂತ. ಮತ್ತು ಇಲ್ಲದಿದ್ದರೆ ಬಂದು ಹೋಯಿತು ಹಾರೋದು ಆಯಿತು, ಅಷ್ಟೇ ಮಾಡಿದರೆ ಏನು ಪ್ರಯೋಜನ ಉಂಟು ಅಲ್ಲ. ಹಾಗೆ ನಾ ಹೇಳೋದಾದ್ರೆ ಮಾತು ಕೂಡ ಮುಖ್ಯ ಆಗ್ತದೆ. ಹೌದೌದು, ಕುಣಿತವು ಮುಖ್ಯವೇ. ಅದೇ ಕುಣಿತ ಒಂದೇ ಇದ್ರೆ ಸಾಕಾಗೋದಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಆದರೂ ಮಾತಾಡಬೇಕಲ್ಲ ಅಂತ ನಾನು ಹೇಳೋದು. ಅದು ಇನ್ನು ಬರುವವರಿಗೂ ಸ್ವಲ್ಪ ಆದರೂ ಅಭ್ಯಾಸ ಮಾಡುವ. ನಂದು ಒಂದು ಯಕ್ಷಗಾನಕ್ಕೆ ಸೇರಿದ ನಂತರ ಅದರಲ್ಲಿ ನಾನು ಸ್ವಲ್ಪ ಆದರೂ ಸಾಧನೆ ಮಾಡಬೇಕು ಅಂತ ಅವರಿಗೆ ಮನಸ್ಸಿರಬೇಕು. ಮೇಲೆ ಮೇಲೆ ವೇಷ ಮಾಡಿ, ದೊಡ್ಡ ದೊಡ್ಡ ವೇಷ ಮಾಡಲಿಕ್ಕೆ ಅವಕಾಶ ಸಿಕ್ಕಿದಾಗ ನಾವು ಅದನ್ನು ಉಪಯೋಗಿಸಿಕೊಳ್ಬೇಕು ಅಂತ ಹೇಳೋದು ನಾನು. ಸರ್, ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ಅನುಭವದ ಮಾತುಗಳನ್ನು ಹಂಚಿಕೊಂಡ್ರೆ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಧನ್ಯವಾದಗಳು. ಇದಾಗಿತ್ತು ಯಕ್ಷಧ್ರುವತಾರೆ ಕಾರ್ಯಕ್ರಮದಲ್ಲಿ ರಾಜೇಶ್ ಪೂಜಾರಿ ಬೆಳ್ಳಾರಿಯವರ ಯಕ್ಷ ಜೀವನದ ಅನುಭವದ ಮಾತುಗಳು. ಇದೇ ರೀತಿಯಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಕಲಾವಿದರ ಜೊತೆ ನಾನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ. ಸತಿಗೆ ಷೋಡಶದ ಋತು ಸಮಯ ಏಕಾದಶಿ